नमवरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं नारायणं नमस्कृत्य गीता तत्पर्यमुच्यते परिपूर्णं गुरुं च गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते नारायण असंशयं महाबाहो मनो दुर्निग्रहं चलम् अभ्यासेरुत कौन्तेय वैराग्येण च गृह्यते ಮಹಾಬಾಹು ಅಂತ ಸಂಬೋಧನೆ ಮಾಡಿ ಅವನು ಕೃಷ್ಣ ಮಧುಸೂದನ ಅಂತ ಸ್ವಾಕೂತವಾಗಿ ಪ್ರಶ್ನೆ ಮಾಡಿದ್ರೆ ಅಷ್ಟೇ ಸಮಾಧಾನದಿಂದ ಕೃಷ್ಣನು ಕೂಡ ಆಗಲ್ಲ ಅನ್ನೋದು ಯಾವುದು ಇಲ್ಲಪ್ಪ, ನಾವು ಸ್ವಲ್ಪ ಅದಕ್ಕೆ ತಯಾರಾಗ್ಬೇಕಷ್ಟೇ. ದುಸ್ಸಾಧ್ಯವಾದದ್ದು ಅಂತ ಏನ್ ಹೇಳಿದ್ಯೋ ಅದೇನಿಲ್ಲ, ಸುದುಷ್ಕರಂ ಅಂತ ಹೇಳಿದ್ದೇನಿಲ್ಲ, ಏನೂ ಇಲ್ಲ, ಕಷ್ಟ ಸಾಧ್ಯ ಅನ್ನೋದನ್ನ ನಾನು ಒಪ್ಕೊಳ್ತೇನೆ ಅಂತ. ಅಸಂಶಯ ನೀನ್ ಹೇಳಿದ್ರೆ ಸತ್ಯ ಇದೆ, ಸ್ವಲ್ಪ ಕಿರಿಕಿರಿ ಇದೆ, ಒದ್ದಾಟ ಇದೆ, ಆದ್ರೆ ಆಗದ ಕೆಲಸ ಏನಲ್ಲ ಅಂತ ದುರ್ನಿಗ್ರಹಂ ಅಂತ ಒಂದು ಶಬ್ದವನ್ನ ಬಳಸಿ, ಚಲಂ ದುರ್ನಿಗ್ರಹಂ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಸಾತ್ವಿಕರಾದ ಛಲವಂತರು ಸ್ವಲ್ಪ ಪ್ರಯಾಸದಿಂದ ಆದ್ರೂ ಕೂಡ ಮಹಾ ಪ್ರಯತ್ನವನ್ನು ಮಾಡಿದರೆ ಮನಸ್ಸನ್ನ ಗೆಲ್ಲುವುದು ಸುಲಭ. ದುಃಖೇನ ನಿಗ್ರಹೀತು ಶಕ್ಯಂ, ಅಶಕ್ಯ ಅಂತಲ್ಲ, ಅಲ್ಲಿ ಸುದುಷ್ಕರಂ ಅನ್ನೋಲ್ಲಿ ಆಗುದೇ ಇಲ್ಲ ಅಂತ. ಇಲ್ಲಿ ದುರ್ನಿಗ್ರಹಂ, ನಿಗ್ರಹಕ್ಕೆ ನಿಗ್ರಹ ಅಂದ್ರೆ ಸಾಧ್ಯ ಆಗುತ್ತೆ, ದುರ್ನಿಗ್ರಹ ಅಂದ್ರೆ ಸ್ವಲ್ಪ ಕಷ್ಟದಿಂದ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅಭ್ಯಾಸೇನ ಕೌಂತೆಯ ಅನ್ನುವ ವಿಶೇಷವನ್ನ ಕೃಷ್ಣ ಒತ್ತು ಹೇಳಿದ. ಮಾಡಬೇಕಾದ ಕೆಲಸ ಏನು ಅಂದ್ರೆ ಮರಳಿ 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 ಮತ್ತದೇ ಕೆಲಸವನ್ನ ಮಾಡ್ತಾ ಇರ್ಬೇಕು. ಒಂದು ಸಲ ಮಾಡಿ ನಾನು ಅಯ್ಯೋ ತುಂಬಾ ವೀಕ್ ಆಗಿದ್ದೇನೆ ಅಂತ ಏನೋ ಒಂದು ಮಾತ್ರೆ ತಗೊಂಡು 2 ದಿವಸ ಓಡಿ ದಪ್ಪ ಆಗ್ಲಿಲ್ಲ ಅಂತ ಅಳುದು, ಅಥವಾ ದಪ್ಪ ಆದವರಿಗೆ ತೆಳುಗಾಗ್ಲಿಲ್ಲ ಅಂತ ದುಃಖ, ಅಥವಾ ಅಭ್ಯಾಸ ಇಲ್ಲದೆ ಇರುವುದರಿಂದ ಹಿಂದಿದ್ದೆಲ್ಲ ಮರೆತು ಹೋಯಿತು ಅಂತ ಅದಕ್ಕೆ ದುಃಖ. ಅನಭ್ಯಾಸೇ ವಿಷಂ ಶಾಸ್ತ್ರಂ. ಕೇವಲ ದೈಹಿಕ ಕೆಲಸಕ್ಕಲ್ಲ, ಮಾನಸಿಕ ಬೌದ್ಧಿಕ ಕೆಲಸಗಳಿಗೂ ಕೂಡ ಅನಭ್ಯಾಸ ಅನ್ನೋದು ವಿಷ. ಅಭ್ಯಾಸ ಮಾಡಿದ್ರೆ ಮಾತ್ರ ಅದು ಅಮೃತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅನಭ್ಯಾಸೇ ವಿಷಂ ಶಾಸ್ತ್ರಂ ಅನ್ನುವ ಮಾತು ಎಲ್ಲ ಕಡೆಗೂ, ಅದು ಕೇವಲ ಅಧ್ಯಾತ್ಮದ ವಿಷಯಕ್ಕಲ್ಲ, ಲೌಕಿಕವಾದ ಎಲ್ಲಾ ವಿಷಯಗಳಿಗೂ ಸಂಬಂಧಪಟ್ಟಂತೆ ನಾವು ಮರಳಿ ಮರಳಿ ಅದರ ಬಗ್ಗೆ ಗಮನ ಹರಿಸದೇ ಹೋದ್ರೆ ಅದು ಯಾವ ಫಲಶ್ರುತಿಯನ್ನು ಕೊಡಲ್ಲ, ಯಾವ ಪ್ರತಿಕ್ರಿಯೆ ಎಂದು ಕೂಡ ಅದು ಸಫಲವಾಗಿರಲ್ಲ. ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡುವುದನ್ನೇ ಅಭ್ಯಾಸ ಅಂತ ಹೇಳುದು. ಈಗ ಸಸ್ಯಾಹಾರ ಯಾರಿಗೆ ಅಭ್ಯಾಸ ಆಗಿರುತ್ತೆ ಅವರಿಗೆ ಬಾಡೂಟ ಅಂತ ತಂದಿಟ್ರೆ ಎಷ್ಟೇ ಅದು ಅದ್ಭುತವಾಗಿ ತಯಾರು ಮಾಡಿಟ್ಟಿರ್ಲಿ ಅವರ ಮುಖ ಸೆಂಟರಿಸಿಕೊಂಡು ಹೋಗುತ್ತೆ. ಆದ್ರೆ ಅದ್ರ ಬಗ್ಗೆ ಭಾರಿ ಕುತೂಹಲ ಮತ್ತು ಕಾಳಜಿ ವಹಿಸಿ ಹುಡುಕಿದವನಿಗೆ ಅದು ಸಿಕ್ಕಿದಾಗ ಸ್ವರ್ಗ ಅವನ ಮುಂದೆ ತಂದಿಟ್ಟ ಹಾಗಾಗುತ್ತೆ. ಇವನಿಗಾಕ್ ಹಾಗಾಯ್ತು ಅಂದ್ರೆ ಇವನಿಗೆ ಶಾಕಾಹಾರವೇ ಅಭ್ಯಾಸ ಆಗಿತ್ತು. ಒಮ್ಮೆ ಅದು ಅಭ್ಯಾಸ ಆಗಿ ಚೆನ್ನಾಗಿ ಮನಸ್ಸಿಗೆ ಮುಟ್ಟಿದ್ರೆ ಇನ್ನು ಇದಕ್ಕೆ ವಿರುದ್ಧವಾದದ್ದು ಅಥವಾ ಇದಕ್ಕೆ ಬೇಡವಾದದ್ದು ಏನೇ ಇದ್ರೂ ಕೂಡ
ಅದು ರಿಫ್ಯೂಸ್ ಮಾಡ್ತಾ ಹೋಗುತ್ತೆ. ಮಾಂಸಾಹಾರದ ರುಚಿ ಅಭ್ಯಾಸ ಆದವನಿಗೆ ಸಸ್ಯಾಹಾರದ ರುಚಿ ಇಷ್ಟ ಆಗಲ್ಲ. ಅಭ್ಯಾಸ ಮಾಡದೇ ಇದ್ರೆ ಯಾವ ಕೆಲಸವೂ ಕೂಡ ಸಿದ್ಧಿಸುವುದಿಲ್ಲ. ಯಾವುದನ್ನು ಮತ್ತೆ ಮತ್ತೆ ಮನಸ್ಸಿಗೆ ಹೇಳಿ ಇದು ಉಪಯುಕ್ತ ಅಂತ ನಾವು ಮರುಕಳಿಸಿ ನಡೆಸ್ತೇವೋ, ತರಬೇತಿ ಕೊಡ್ತೇವೋ, ಆ ತರಬೇತಿ ಅಭ್ಯಾಸ ಅಂತ ಅನಿಸಿಕೊಳ್ಳುತ್ತೆ. ಅಭ್ಯಾಸೇನ ತು ಅನ್ನುವ ಶಬ್ದದಿಂದ ವಿಶೇಷ ಅಭ್ಯಾಸದಿಂದ ಅಂತ ಹೇಳ್ತಾನೆ. ಯಾಕೆಂದ್ರೆ ಮನಸ್ಸು ಒಂದು ಹಠಮಾರಿ ಮಗು, ಅದಕ್ಕೆ ಸುಲಭದಲ್ಲಿ ಯಾವ ವಿಷಯದಲ್ಲೂ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಪೂಸಿ ಮಾಡಿ ಬೆಲ್ಲ ಕೊಟ್ಟು ಕಲ್ಸಕ್ಕರೆ ಇಟ್ಟು ನೀನ್ ಇದನ್ನು ಕುಡಿದ ತಕ್ಷಣ ಕೈ ಕೊಡ್ತೇನೆ ಅಂತ ಕಲ್ಸಕ್ಕರೆ ತೋರಿಸಿ ಬಾಯಿಗೆ ಹಾಕ್ಬೇಕಾಗುತ್ತೆ. ಹಾಗೆ ಸಾಮಾನ್ಯವಾದ ಅಭ್ಯಾಸಗಳಿಗೆಲ್ಲ ಮನಸ್ಸು ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ, ತಗ್ಗುವುದಿಲ್ಲ, ಒಗ್ಗುವುದಿಲ್ಲ. ಅದಕ್ಕೆ ಮತ್ತೆ 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 ಒಂದು ಜನ್ಮನೇ ಬೇಕಾಗ್ಬೋದು ಮನಸ್ಸು ಮಣಿಲಿಕ್ಕೆ, ಆದ್ರೆ ಪ್ರಯತ್ನ ಬಿಡಬಾರದು. ಜನ್ಮ ಜನ್ಮಾಂತರದ ತರಬೇತಿಯಿಂದಲೇ ಎಷ್ಟೋ ಜನ ಸಾಧಕರು ಭಗವಂತನ ಪ್ರಜ್ಞೆಯನ್ನ ಪಡೆದದ್ದು ಅನ್ನೋದನ್ನು ಕೃಷ್ಣ ಮುಂದೆ ಹೇಳಿದ್ದಾನೆ. ಜನ್ಮಾಂತರಕ್ಕೂ ಸಂಬಂಧಪಟ್ಟ ಮುಗಿಯದ ಅಭ್ಯಾಸ ನಮಗೆ ಮಾನಸ ಜಯವನ್ನು ಸಂಪಾದಿಸುವುದಕ್ಕೆ ಅಗತ್ಯವಾದ ಪರಿಶ್ರಮ ಕಾಲ ಬೇಕಾಗುತ್ತೆ. ಯಾವುದೋ ಅಭ್ಯಾಸ ಈಗಲೇ ಇದೆಯಲ್ವಾ, ನಮಗೂ ಒಂದು ಅಭ್ಯಾಸ ಇದೆ. ನಮಗೆ ಬೇಕಾದಷ್ಟು ರೀತಿಯ ಸಂಪತ್ತು ಸಂಪಾದಿಸಬೇಕು ಅಂತಿದೆ, ಒಳ್ಳೆಯ ಸಂಸಾರ ನಡೆಸಬೇಕು ಅಂತಿದೆ, ಒಳ್ಳೆಯ ಮನೆ ಕಟ್ಟಬೇಕು ಅಂತಿದೆ. ಈ ಅಭ್ಯಾಸದಿಂದ ನಮಗೆ ಏನೋ ಒಂದು ಜೀವನಕ್ಕೆ ಗುರಿ ಅಂತ ಇದೆ. ಈ ಸಂಸಾರ, ಸಂಪತ್ತು ಮತ್ತು ಸ್ಟೇಟಸ್ಸು, ಈ ಮೂರು ಕೂಡ ನಮ್ಮನ್ನ ಚೆನ್ನಾಗಿ ಆಲಿಂಗಿಸಿಕೊಂಡಿದೆ. ನಮ್ಮ ಅಭ್ಯಾಸ ಅದರಲ್ಲಿದೆ, ಹೇಗೆ ಗೆದೆಯುವುದು ಈ ಮೂರನ್ನು ಅಂತ. ಆದರೆ ಇದು ಮೂರು ಕೈ ಬಿಟ್ಟು ಹೋಗುವ ಪ್ರಾಪರ್ಟಿಗಳು, ಯಾವಾಗ್ಲೂ ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಆದ್ರೆ ಕೈ ಬಿಟ್ಟು ಹೋಗದೆ ಇರುವ ಸಂಪತ್ತನ್ನ ರೂಢಿಸಿಕೊಳ್ಬೇಕು. ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಆ ಮೂರು ಹೋಗಿ ಈ ಮೂರು ಬಂದ್ರೆ ವೈರಾಗ್ಯೇನ ಚ ಗೃಹ್ಯತೆ. ಮುಖ್ಯವಾದದ್ದು ವೈರಾಗ್ಯ. ಅದರಲ್ಲಿ ಒಂದೇನೋ ಕೊಡದೆ ಇನ್ನೊಂದನ್ನು ಕಿತ್ಕೊಳ್ಳಿಕ್ ಹೋದ್ರೆ ಮನಸ್ಸು ಕಿರಿಕಿರಿ ಮಾಡಿಕೊಳ್ಳುತ್ತೆ. ಅದಕ್ಕೆ ಏಷಣತ್ರಯ ಅಂತ ಹೇಳ್ತಾರೆ. ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅಂತ. ಏಷಣ ಅಂದ್ರೆ ಬಿಡಲಾಗದ ಬಯಕೆ. ಪುರಂದರದಾಸರೇ ಏಷಣತ್ರಯ ಬಿಡಬೇಕು, ಎಲ್ಲ ಬಯಕೆಗಳ ಗುಟ್ಟು ಮೂರೆ. ಒಟ್ಟು ಒಂದು ಚಂದದ ಸಂಸಾರ ಕಟ್ಟಿಕೊಂಡು ಮಕ್ಕಳನ್ನು ಹೊಂದಬೇಕು ಅನ್ನುವುದು ತಂದೆ ತಾಯಿಗಳ ಬಯಕೆ. ಎರಡನೇದು ಸಾಧ್ಯವಾದಷ್ಟು ಸಂಪಾದನೆ ಮಾಡಿ ಬೇಕಾದ್ದನ್ನೆಲ್ಲ ಕೊಂಡು ಖುಷಿ ಪಡಬೇಕು, ವಿತ್ತೈಷಣ, ಸಂಪತ್ತಿನ ಬಯಕೆ. ಮೂರನೇದ್ದು ಅತ್ಯಂತ ವಿಸ್ತಾರವಾದ ಮನೆ, ಕಾರು, ಬಾರು, ಆಳು, ಕಾಳು, ಉದ್ಯೋಗ, ತೋಟ, ಹೊಲ, ಗದ್ದೆ, ಇದೆಲ್ಲದಕ್ಕೆ ನನಗೆ ಒಡೆತನ ಇರಬೇಕು. ಒಳ್ಳೆಯ ಯಜ್ಞ ಯಾಗಾದಿಗಳನ್ನ ನಡೆಸಿ ಉತ್ತಮ ಲೋಕಗಳಲ್ಲಿ ನಾನು ಸುಖವನ್ನು ಅನುಭವಿಸಬೇಕು. ಲೋಕೈಷಣ, ಈ ಲೋಕ ಪರಲೋಕ. ಎಲ್ಲ ಬಯಕೆಗಳ ಗುರಿ ಇಷ್ಟೇ ಮನುಷ್ಯನಿಗೆ ಲೋಕದಲ್ಲಿ, ಸುಖಕ್ಕಾಗಿ ಹಂಬಲಿಸುವುದು. ಅದಕ್ಕಾಗಿಯೇ ಹೆಂಡತಿ, ಮಕ್ಕಳು, ಸಂಪತ್ತು ಮತ್ತು ಯಜಮಾನಿಕೆ.
ಇದರಿಂದಲೇ ಸುಖ ಅಂತ ನಾವು ಈಗಾಗಲೇ ಮನಸ್ಸಿಗೆ ಹೇಳಿ ಬಿಟ್ಟಿದ್ದೇವೆ. ಅದರಿಂದ ಒಳ್ಳೆ ಕೆಲಸ ಬೇಕು, ತುಂಬಾ ಸಂಬಳ ಬೇಕು, ಅದರಿಂದನೇ ಸುಖ ಅನ್ನೋ ಭ್ರಮೆ. ಕೆಲಸ ಬೇಕು ಅನ್ನೋದು ತಪ್ಪಲ್ಲ, ಚಟುವಟಿಕೆಯಿಂದ ಕೂಡಿದ್ರೆ ಮನಸ್ಸು ನಿರುಮ್ಮಳವಾಗಿರುತ್ತೆ. ಆದ್ರೆ ಎಷ್ಟು ಜನ ಆ ಒಳ್ಳೊಳ್ಳೆಯ ಕೆಲಸದಿಂದ ಸುಖವಾಗಿದ್ದಾರೆ. ಹೊರಗಿನ ಸಂಪತ್ತಿನ ವಿಸ್ತರಣೆಯಿಂದ ಯಾವ ನೆಮ್ಮದಿಯೂ ಕೂಡ ಸಿಗುವುದಿಲ್ಲ. ಲೋಕದಲ್ಲಿ ದುಡ್ಡಿದ್ರೇನೆ ಸುಖ, ದುಡ್ಡಿದ್ರೇನೆ ಸುಖ ಅನ್ನೋ ಮನಸ್ಥಿತಿಯಿಂದ ಸುಖ. ದುಡ್ಡಿದ್ರೆ ಸುಖ ಅಲ್ಲ. ಆ ಮನಸ್ಥಿತಿ ಹೋಗಿ ಹೇಗಿದ್ರು ನನಗೆ ಬದುಕಿನಲ್ಲಿ ನನಗೆ ಯಾವುದರಲ್ಲಿ ಬೆಲೆ ಇದೆಯೋ, ಬೆಳಿಲಿಕ್ಕೆ ಸಾಧ್ಯ ಆಗುತ್ತೋ ಅದರಲ್ಲಿ ನಾನು ಸುಖ ಪಡುತ್ತೇನೆ. ಅಂದ್ರೆ ಲೋಕ ಕೊಡುವ ಗೌರವ, ಆದರ, ಇದರಲ್ಲಿ ಸುಖ ಅಂತ ನಾವು ಭಾವಿಸಿದ್ದೇವೆ. ಅದನ್ನಾಗಿ ದುಡ್ಡಿನ ಮೇಲೆ ಸುಖದ ಆಸೆ ಕೊಡುತ್ತೆ. ಲೋಕದಲ್ಲಿ ಉಳಿದವರು ಗೌರವಿಸುವುದು ದುಡ್ಡನ್ನಾದ್ರಿಂದ ನಾವು ದುಡ್ಡಿನಿಂದನೇ ಗೌರವ ಸಿಗುವುದು ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳ್ತೇವೆ. ಈ ಲೋಕ ಕೊಡುವ ಗೌರವದ ಹಂಗಿನಿಂದ ಯಾರು ಉದ್ಧಾರ ಆಗಿದ್ದಾರೆ? ಯಾರಿಗೆ ಅಂತರಂಗದ ಪ್ರಪಂಚದಲ್ಲಿ ನೀನು ಲೋಕದಲ್ಲಿ ಎಷ್ಟು ಕೀರ್ತಿಯನ್ನು ಸಂಪಾದಿಸಿದ್ಯೋ ಅದರ ಮೇಲೆ ನಿನಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ? ಏನೂ ಇಲ್ಲ. ನಮ್ಮ ಹಣೆಯಲ್ಲಿ ಇದ್ದದ್ದನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ದುಡ್ಡಿದ್ರೂ ಅವಮಾನ ಆಗ್ಬೋದು, ಅದು ಹೆಚ್ಚಾಗುತ್ತೆ ದುಡ್ಡಿದ್ರೆ. ಇಲ್ದೇ ಇದ್ರೆ ಜಾಡಿಸ್ಕೊಂಡು ಹೋಗ್ತಿರ್ತಾನೆ ಅವನು. ಅವಮಾನ ಆದ್ರೆ ಇನ್ನೊಂದ್ ಕಡೆಗೆ ನನ್ನ ಪ್ರಯತ್ನ ಮಾಡಿದ್ದೇನೆ, ಹೊಟ್ಟೆ ತುಂಬೋ ಕಾರ್ಯಕ್ರಮಕ್ಕೆ ಏನಾದ್ರೇನು ಅವಮಾನನೋ ಆ ಸಮ್ಮಾನನೋ, ಹೊಟ್ಟೆ ತುಂಬಿದ್ರೆ ಆಯ್ತು ಅಂತ ಅವನು ತಲೆಯಲ್ಲಿ ಇರುತ್ತೆ. ಅವನಿಗೇನು ತಲೆನೇ ಕೆಡಿಸಲ್ಲ, ಅವನಿಗೆ ಸುಖಕ್ಕೆ ತೊಂದರೆನೂ ಆಗಲ್ಲ. ಪುರಾಣಗಳು ಬಹಳ ಸುಂದರವಾಗಿ ನಮ್ಮ ಈ ದುಡ್ಡಿನಿಂದ ಗೌರವ ಅನ್ನೋದಕ್ಕೆ ಅವರು ಹೇಳುದು, ಭ್ರಾಂತಿ ಜ್ಞಾನಾಮೃತಾಕ್ಷಾನಾಂ ದುಃಖಮೇವ ಸುಖಾಯತೆ. ಸಮಾಜದಲ್ಲಿ ಕೊಡುವ ಪ್ರಸಿದ್ಧಿ, ಪ್ರತಿಷ್ಠೆ, ಗೌರವ, ಇದು ಸುಖ ಅಂತ ನಾವೇನ್ ಭಾವಿಸಿದ್ದೇವೆ, ಇದು ಭ್ರಾಂತಿ. ನಾಳೆ ಅದು ಯಾವ ರೀತಿ ಬೇಕಾದ್ರೂ ಉಲ್ಟಾಗ್ಬಹುದು. ಅವ್ರು ನೋಡಿದವ್ರು ಏನ್ ಅನ್ಕೋತಾರೆ ಅನ್ನೋದ್ರಲ್ಲೇ. ಒಳ್ಳೆ ಕೆಲ್ಸಕ್ಕಾದ್ರೆ ಅದು ಸರಿ, ಸಂಪಾದನೆ ಮಾಡಿಲ್ಲ ಅನ್ನೋದಕ್ಕೆ ಏನ್ ಅನ್ಕೋತಾರೆ ಅಂತಂದ್ರೆ ನ್ಯಾಯವಾಗಿ ಬದುಕುವುದೇ ತಪ್ಪ. ನ್ಯಾಯವಾಗಿ ಬದುಕಿದಾಗ ಸಂಪತ್ತು ಸ್ವಲ್ಪ ಕಮ್ಮಿ ಇರ್ಬೋದು, ಆದ್ರೆ ನೆಮ್ಮದಿ ಇರುತ್ತೆ. ನೆಲಕ್ಕೆ ಬೆನ್ನು ಒರಗಿಸಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಎಲ್ಲರ ಮುಂದೆ ಕಣ್ಣೆತ್ತಿಕೊಂಡು ಎದೆ ಉಬ್ಬಿಸಿಕೊಂಡು ಏನೂ ತಪ್ಪು ಮಾಡದೇ ಇದ್ದಾಗ ಇರುವ ಒಂದು ಧೈರ್ಯ, ಅದು ಸಂಪಾದನೆ ಮಾಡಿ ಬಹಳ ದೊಡ್ಡ ಸ್ಥಾನವನ್ನು ಪಡೆದವನಿಗೆ ಅಷ್ಟು ಧೈರ್ಯದಿಂದ ಬದುಕಲಿಕ್ಕಾಗಲ್ಲ. ಒಂದೋ ಅಂತಹ ಹೆಚ್ಚು ಸಿರಿವಂತಿಕೆಯನ್ನ ತೋರಿದಾಗ ಯಾರ ಕಣ್ಣು ಬೀಳುತ್ತೋ ಅನ್ನೋ ಭಯ, ಅಥವಾ ನಿಜವಾಗಿಯೂ ತೋರಿಸಿ ಕಣ್ಣು ಬಿದ್ದು ಅದು ಅಪಹಾರಕ್ಕೆ ಒಳಗಾದರೆ ಅನ್ನುವ ಭಯ, ಅಪಹಾರ ಆದ್ರೆ ಹೇಗೆ ಮುಂದೆ ನನ್ನ ಬದುಕು ಅನ್ನುವ ಭಯಕ್ಕೆ, ಅದನ್ನು ಮುಚ್ಚಿಡುವ ಬಯಕೆ, ಇದೆಲ್ಲವೂ ಒಂದಕ್ಕೊಂದು ಲಿಂಕ್ಡ್. ಯಾವುದನ್ನು ಸುಖವಾಗಿರ್ಲಿಕ್ಕೆ ಬಿಡಲ್ಲ ಅದು. ಸಂಪತ್ತು ಅದು ಬಂದ್ರೆ ನನ್ನದು, ಬಾರದೇ ಇದ್ರೆ ಭಗವಂತನದ್ದು ಅನ್ನುವ ನಿಶ್ಚಿತವಾದ ಬುದ್ಧಿಯಿಂದ ಸಂಪತ್ತು ಬಂದಿದ್ರೆ ಅವನಿಗೆ ಸುಖ ಕೊಡುತ್ತೆ. ಯಾಕೆಂದ್ರೆ ಅವನು ಅದನ್ನು ನಂಬ್ಕೊಂಡೇನ್ ಜೀವನ ನಡೆಸ್ತಾ ಇರಲ್ಲ. ಸಂಪತ್ತಿದ್ದಾಗ ದೇವರು ಕೊಟ್ಟ, ಸಂಪತ್ತಿಲ್ಲದೆ ಇದ್ದಾಗ ದೇವರೇ ಕಿತ್ಕೊಂಡ, ಅದು ಅವಂದೇ. ಅವನು ಯಾವಾಗ ಬೇಕೋ ಆಗ ಕೊಡ್ತಾನೆ ಅಂತ ಯೋಚನೆ ಮಾಡ್ಕೊಂಡು ಬದುಕಿದ್ರೆ ಆಗ ಸುಖದ ಒಂದು ಇಡುಗಂಟನ್ನು ನಮ್ಮ ಕೈಯಿಂದ ಯಾರು ಅಪಹರಿಸ್ಲಿಕ್ಕಾಗಲ್ಲ. ದುಡ್ಡು ತಗೊಂಡು ಹೋಗ್ಬೋದು, ಸುಖ ತಗೊಂಡು ಹೋಗ್ಲಿಕ್ಕಾಗಲ್ಲ. ನಾವೀಗ ಏನನ್ನು ಸುಖ ಅಂತ ತಿಳಿದಿದ್ದೇವೆ ಅದು ನಿಜವಾದ ಸುಖ ಅಲ್ಲ. ಇದು ನಮ್ಗೆ ಮೊದಲು ಗೊತ್ತಾಗ್ಬೇಕು. ದೈಹಿಕವಾಗಿ ನಾನು ಕಪ್ಪಗಿದ್ದೇನೆ, ದಪ್ಪಗಿದ್ದೇನೆ ಎನ್ನುವ ವ್ಯಥೆ, ಅಥವಾ ಬೆಳ್ಳಗಿದ್ದೇನೆ, ತೆಳ್ಳಗಿದ್ದೇನೆ ಎನ್ನುವ ಆನಂದ, ಇದೆಲ್ಲವೂ ಕೂಡ ಭ್ರಮೆ. ವಸುತಃ ನಾವು ಈ ಶರೀರ ಅಲ್ವೇ ಅಲ್ಲ ಅನ್ನೋದು ಗೊತ್ತಾದಾಗ ಬೇರೆಯವರು ಎಷ್ಟೇ ಆ ಶರೀರವನ್ನೇ ಇಟ್ಟುಕೊಂಡು ನಮ್ಮನ್ನ ಅಡಗಿಸುವುದಾಗ್ಲಿ ಅಥವಾ ಅದನ್ನ ಚುಚ್ಚಿ ಮಾತನಾಡುವುದಾಗ್ಲಿ ಅವರ ಸಣ್ಣತನವನ್ನ ತೋರಿಸುತ್ತೆ ಹೊರತು ಅದು ನಿಜವಾದ ನಮ್ಮ ಬಗೆಗಿನ ಪರಿಚಯ ಅಲ್ಲ. ಒಂದು ಕ್ಷಣದ ಸುಖಕ್ಕಾಗಿ ಇಡೀ ಜೀವಮಾನ ಒದ್ದಾಟ ಪಡುತ್ತೇವೆ. ಅವರಿಂದ ನಾನು ತೆಳ್ಳಗಿದ್ದೇನೆ ಅಂತ ಹೇಳಿಸಿಕೊಳ್ಳಿಕ್ಕೋಸ್ಕರ ನಾನು ಈ ದಿನದ 10 ಗಂಟೆ 15 ಗಂಟೆಯನ್ನ ಕಷ್ಟಪಡುತ್ತೇನೆ ಅಂದ್ರೆ ಅವ್ರು ಯಾರು? ದೇವರಲ್ಲ. ಅವ್ರು ಯಾರು ಹೇಳುವವರು? ಜ್ಞಾನಿಗಳಲ್ಲ. ಲೋಕದಲ್ಲಿ ನಮ್ಮ ನಿಮ್ಮಂತೆ ಇರುವ ಒಬ್ಬ, ಅವನ ಯಾವ ಕಮೆಂಟ್ಸ್ಗಳಿಗೂ
ಬೆಲೆಯೇ ಇಲ್ಲದಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ಅಂಥ ನೂರಾರು ಮಂದಿಯನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾವು ನಮ್ಮ ದೈಹಿಕ ಸ್ಥಿತಿಯನ್ನ, ಆರೋಗ್ಯ ಕಾಪಾಡಿಕೊಳ್ಬೇಕು ಅನ್ನೋದು 100ಕ್ಕೆ 100 ಸತ್ಯ. ಆದ್ರೆ ಆ ಕಾಪಾಡಿಕೊಳ್ಳುವ ಗುರಿ ಅವರನ್ನ ತೃಪ್ತಿಪಡಿಸ್ಲಿಕ್ಕೆ ಅನ್ನೋದು ಮೂರ್ಖತನ ಅಂತ ಅಷ್ಟೇ ಹೇಳಿದ್ದು. ಆರೋಗ್ಯ ಕಾಪಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆ ಸಾಧನೆ ಮಾಡ್ಲಿಕ್ಕಾಗತ್ತೆ. ಒಳ್ಳೆ ಸಾಧನೆ ಮಾಡ್ಲಿಕ್ಕಾಗಿ ಆರೋಗ್ಯ ಕಾಪಾಡಿಕೊಂಡ್ರೆ ಅದಕ್ಕೆ ಅರ್ಥ ಇದೆ. ಕಾಪಾಡಿಕೊಂಡು ಏನು ಅಂದ್ರೆ 4 ಜನರ ಹತ್ರ ಹೆಮ್ಮೆ ಪಡ್ಲಿಕ್ಕೆ, ಖುಷಿ ಪಡ್ಲಿಕ್ಕೆ ಅನ್ನೋದಷ್ಟೇ ಅದರ ಗುರಿಯಾಗಿ ಬಿಟ್ರೆ, ಅಥವಾ ಅದೇ ಫಲ ಆಗಿ ಬಿಟ್ರೆ, ಯಾವ ರೀತಿಯಿಂದಲೂ ಕೂಡ ಅದು ಇನ್ನೊಂದು ಸರ್ತಿ ನಮಗೆ ಸುಖವಾಗಿ ದಕ್ಕತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಪ್ರಾಯದ ಅಂದ್ರೆ ವಯಸ್ಸಿನ ಬಿಡೆ, ಬಿಂಕ, ಅದು ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸ್ತಾ ಇರುತ್ತೆ. ಅಭಿರುಚಿಗೆ ತಕ್ಕಂತಹ ಸಂಗಾತಿ ಬೇಕು ಅಂತ ಹುಡುಕ್ತಾರೆ. ಇಷ್ಟವಿಲ್ಲದ ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ. ಪರಸ್ಪರ ದಾಂಪತ್ಯದಲ್ಲಿ ಒಬ್ರು ನೀರಲ್ಲಿ ಒಬ್ರು ಏರಲ್ಲಿ, ಕೊನೆಗೆ ಬೇಡವಾದ ದುಶ್ಚಟಗಳಿಗೆ ಬಲಿ. ಇರುವ ವಸ್ತುವಿನ ಬಗ್ಗೆ ಅಸಹನೆ, ಇಲ್ಲದೆ ಇರುವ ವಸ್ತುವಿನ ಬಗ್ಗೆ ಆಸೆ. ಯಾಂ ಚಿಂತೆಯಾಮಿ ಸತತಂ ಮಯಿ ಸಾ ವಿರಕ್ತ ಅಂತ ಒಬ್ಬ ಕತೆ ಹೇಳ್ತಾನೆ. ಭರ್ತೃಹರಿ ಚಿತ್ತಂಚ ತಾಂಚ ಮದನಂಚ ಇಮಾಂಚ ಮಾಂಚ ಅಂತ. ಈ ಬಯಸಿದ ವಸ್ತು ತನ್ನ ಜೊತೆಗೆ ಬಯಸಿದಂತೆ ಉಳಿಲಿಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ವಾಲಿ ಪಡೆಯುವ, ಆ ಮಧ್ಯದಲ್ಲಿ ಉಂಟಾದ ಇದರ ಪ್ರತಿಫಲ ಎನಿಸಿದಂತಹ ಮಕ್ಕಳ ಅಗೌರವದ ಬದುಕು, ಮಕ್ಕಳ ತಿಳಿತ, ನೀವೆಲ್ಲ ಹಳೆ ಕಾಲದ ಗೊಡ್ಡು, ನಿಮ್ ಕಾಲ ಮುಗಿಯಿತು, ನಾವು ಹೇಳ್ದ ಕೇಳಿದ್ರೆ ನಿಮ್ಗೆ ಆನಂದ ಅನ್ನುವ ಮಾಡರ್ನ್ ಸಂಸಾರ. ಆ ಹಿರಿಯರು ಮೂಲೆಯಲ್ಲಿ ಕುರಿತು ಮುರುಕು ಚಾಪೆಯಲ್ಲಿ ಬದುಕು. ಇದು ಒಂಥರ ತಾವು ಹಿಂದೆ ಏನ್ ಮಾಡಿದ್ದೇವೋ ಅದೇ ತಮಗೆ ಪ್ರತಿಫಲ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಸ್ವಲ್ಪ ಸಖ್ಯ ಅಂತ ಬದುಕು. ಅದು ಗೊತ್ತಾಗದೆ ಹೋದ್ರೆ ನಾವಿಷ್ಟೆಲ್ಲ ಪ್ರೀತಿ ಕೊಟ್ರು ಯಾಕೆ ನಮ್ಮ ಮಕ್ಳು ಹೀಗ್ ಮಾಡಿದ್ರು ಅಂತ ಮಕ್ಕಳಿಗೆ ಪ್ರೀತಿ ಕೊಡೋದಲ್ಲ, ನಮ್ಮಕ್ಕಿಂತ ಹಿರಿಯರನ್ನ ನಾವು ಹೇಗೆ ನೋಡ್ಕೊಂಡಿದ್ದೇವೆ ಅನ್ನೋದು ಇಲ್ಲಿ ಕಲಿಸತ್ತೆ. ಈ ಸಂಪತ್ತಿನ ಬಯಕೆ ಅನ್ನೋದು ತುಂಬಾ ದೊಡ್ಡ ಪ್ರಮಾಣದ ಅಪಾಯಗಳ ಬಾಗಿಲುಗಳನ್ನೇ ತೆಗೆದು ತಳ್ಳುತ್ತಾ ಇರುತ್ತೆ. ತಲೆಗೆ ಆಸರೆಯಾಗಿ ಇಟ್ಟುಕೊಳ್ಳುವ ಹಾಸಿಗೆ ಅಡಿಯಲ್ಲಿ ಬಂಗಾರವನ್ನು ಇಟ್ಟುಕೊಂಡು ಮಲಗಿದ್ರು ಕೂಡ ಹಿರಣ್ಯಕಶಿಪುವಿಗೆ ಸಂಪತ್ತನ್ನು ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ. ಈಗಿನ ಕಾಲದಲ್ಲಿ ಇಡಿಗಳು ಇನ್ಯಾರು ಟ್ಯಾಕ್ಸ್ನವರು ಬಂದ್ರೆ ಲೆಕ್ಕ ಕೊಡ್ಲಿಕ್ಕಾಗದೆ ಅಡಗಿಸಿಟ್ಟ ಸಂಪತ್ತೆಲ್ಲ ಅವರ ವಶವಾಗಿ ಅದಕ್ಕೆ ಲೆಕ್ಕ ತೋರಿಸ್ಲಿಕ್ಕಾಗದೆ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಸ್ಥಿತಿ ಬಂದಾಗ ಒಂದೋ ಕಳ್ಳರು, ಒಂದೋ ಆಫೀಸರು, ಯಾರೋ ಒಬ್ರು ಬಂದು ದುಡ್ಡನ್ನ ಅಪಹರಿಸಿಕೊಂಡು ಹೋಗ್ತಾರೆ. ಕೆಲವರು ಕೊಂದು ತಗೊಂಡು ಹೋಗ್ತಾರೆ, ಕೆಲವರು ತಗೊಂಡು ಹೋಗಿ ಕೊಲ್ತಾರೆ. ಒಟ್ಟಂತೂ ಹೋಗುವುದು ಸತ್ಯ. ಭಾಗವತದಲ್ಲಿ ದುಡ್ಡಿನ ಅನರ್ಥದ ಬಗ್ಗೆ ಉದ್ಧವ ಗೀತೆಯಲ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಳ್ಳಬಹುದು. ಸ್ಥೇಯಂ ಹಿಂಸಾನೃತಂ ದಂಭ ಕಾಮ ಕ್ರೋಧ ಸ್ಮಯೋಮದ ಭೇದೋ ವೈರಮ ವಿಶ್ವಾಸಸ್ತಂ ಸ್ಪರ್ಧಾ ವ್ಯಸನಾನಿ ಚ ಏತೇ ತ್ರಯೋದಶಾನರ್ಥಾ ಅರ್ಥಮೂಲಾಮತಾನೃಣಾಂ ತಸ್ಮಾದ್ ಅನರ್ಥಮರ್ಥಾಖ್ಯಂ ಶ್ರೇಯೋರ್ಥಿ ದೂರತಸ್ತಿ ಚೇತ್. ತುಂಬಾ ಸುಂದರವಾದ ಮಾತು. ಕಳ್ಳತನ, ಹಿಂಸೆ, ಸುಳ್ಳು, ಡಂಭಾಚಾರ, ಬಯಕೆಗಳು, ಕೋಪ, ಡಿಂಕ, ಅಹಂಕಾರ, ಪರಸ್ಪರ ವೈರ, ಒಬ್ರಿಗೊಬ್ರಿಗೆ ವೈಮನಸ್ಯ, ವಿಶ್ವಾಸ ನಾಶವಾಗುವುದು, ಸ್ಪರ್ಧೆ,
ಬೇಡದ ಬಯಕೆಗಳು, ದುಶ್ಚಟಗಳು, ಈ ಎಲ್ಲ 13 ಅನರ್ಥಗಳು ಅರ್ಥದಿಂದಲೇ ಬರುವಂಥದ್ದು, ಸಂಪತ್ತಿನಿಂದಲೇ ಬರುವಂಥದ್ದು. ನೋಡಿ, ಯಾವುದನ್ನು ಇಲ್ಲಿ ನೀವು ಅಲ್ಲಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಯಾವುದನ್ನು ಅನರ್ಥ ಅಂತ ಅನ್ಕೊಳ್ತೇವೋ ಅದು ಅರ್ಥದಿಂದಲೇ ಬರುವಂಥದ್ದು. ಹಾಗಾಗಿ ಈ ಅನರ್ಥಕ್ಕೆ ಅರ್ಥ ಅಂತ ಹೇಳ್ಬೇಕಷ್ಟೇ. ಒಳಿತಿನ ದಾರಿಯಲ್ಲಿ ಸಾಗಬೇಕು ಅಂತ ಬಯಸುವಂತವನಿಗೆ ಮೊದಲು ಯೋಚನೆ ಮಾಡಬೇಕಾದ್ದೇನು ಅಂದ್ರೆ, ದುಡ್ಡಿನ ಬಯಕೆಯಿಂದ ದೂರ ಇರಬೇಕು. ದುಡ್ಡಿನಿಂದ ದೂರ ಇರಬೇಕು ಅಂತಲ್ಲ, ದುಡ್ಡು ತಾನಾಗಿ ಇದ್ರೆ ಸಮಸ್ಯೆ ಅಲ್ಲ. ಅದು ಇಂಥದ್ದೇ ಬೇಕು, ಹೀಗೇ ಬೇಕು, ಇಷ್ಟೇ ಬೇಕು, ಇದೇ ಬೇಕು, ಈ ತರದ್ದೇ ಬೇಕು ಅನ್ನುವ ಈ ಮಾತು ಕೃಷ್ಣನ ಅನುಭವದಿಂದ ಬಂದದ್ದು. ಕಾಮದ ಅನರ್ಥಗಳು ಅದು ಎಲ್ಲೆಲ್ಲಿಗೂ ಕರೆದೊಯ್ಯುತ್ತೆ. ಆದ್ರೂ ಕಾಮ ಮನುಷ್ಯನನ್ನು ಬಿಟ್ಟು ಹೋಗುದಿಲ್ಲ. ದುಡ್ಡು ಎಷ್ಟೆಲ್ಲ ತೊಂದರೆ ಕೊಡುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ದುಡ್ಡು ಬೇಕು. ಆಸ್ತಿ ಪಾಸ್ತಿಗಳು ಇರೋದ್ರಿಂದ ಮಕ್ಕಳೇ ಶತ್ರುಗಳಾಗ್ಬಿಡ್ತಾರೆ, ಆದ್ರೂ ಆಸ್ತಿ ಪಾಸ್ತಿ ಇರಬೇಕು, ಮಕ್ಕಳು ಬೇಕು. ಇದು ಮನುಷ್ಯ ಅಂತಂದ್ಮೇಲೆ ಅವನಿಗೆ ಅನಿವಾರ್ಯ ಈ ಬೇಕುಗಳ ಸರಮಾಲೆಯಲ್ಲಿ ಕಳೆದು ಹೋಗುವಂತಹ ದುಸ್ಥಿತಿ. ಅದಕ್ಕೆ ಕೃಷ್ಣ ಹೇಳಿದ್ದು ವೈರಾಗ್ಯೇಣ ಚ ಗೃಹ್ಯತೆ. ಅದರ ಹಾತೊರೆಯುವಿಕೆ ಇರಬಾರ್ದು. ಸಂಪತ್ತಿರಬಾರದು ಅಂತಲ್ಲ, ಸಂಪತ್ತಿನ ಹಾತೊರೆಯುವಿಕೆ ಇರಬಾರ್ದು. ಅರಿವಿನಿಂದ ಕೂಡಿ ದೇವರು ಕೊಟ್ಟ ಸಂಪತ್ತು, ನಾನೊಬ್ಬ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ತಿಳಿದವರು ಹೇಳುವ ಹಾಗೆ ನಾವು ಅಷ್ಟು ತಿಳುವಳಿಕೆ ಉಳ್ಳವರಾಗಿ ಸಂಪತ್ತಿನ ಬಳಕೆಯನ್ನು ಮಾಡಿಕೊಂಡ್ರೆ ಆವಾಗ ಬದುಕು ಸುಖವಾಗಿರುತ್ತೆ. ಕ್ಷಣಿಕ ಸುಖಕ್ಕಾಗಿ ಬದುಕಿನುದ್ದಕ್ಕೂ ಒದ್ದಾಟ ಅನ್ನೋದು ಯಾವ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಿಕ್ಕಾಗುವಂಥದ್ದಲ್ಲ. ನಿನ್ನ ಚಿಂತನೆಯ ಕ್ರಮ ಬದಲಾಗ್ಲಿ ಅಂತಾನೆ ಕೃಷ್ಣ. ಕ್ಷಣಿಕ ಸುಖಕ್ಕೆ ಒತ್ತು ಕೊಡ್ಬೇಡ, ಅದರ ಬದಲು ದೀರ್ಘಕಾಲಿಕವಾದಂತಹ ಅರ್ಥಪೂರ್ಣವಾದ ಬದುಕಿನ ಬಗ್ಗೆ ಯೋಚಿಸು. ಯಾಕೆಂದ್ರೆ ಕ್ಷಣಿಕ ಸುಖಕ್ಕೆ ಒತ್ತು ಕೊಟ್ಟು ಅಪರಂಪಾರವಾದ ದುಃಖದ ಪ್ರಯಾಣ ಎಲ್ಲಾ ಕಾಲದ ಜೀವನಾನುಭವ, ಅದನ್ನು ಯಾರು ಅಲ್ಲಗಳೆದು ಬದುಕಿಯೇ ಇಲ್ಲ ಇಲ್ಲಿ ತನಕ. ನಿನ್ನೊಳಗೆ ಇರುವ ಸುಖವನ್ನ ತಿಳ್ಕೊ, ಅದರಲ್ಲಿ ದುಃಖದ ಸ್ಪರ್ಶವೇ ಇಲ್ಲ. ಈ ಕ್ಷಣಿಕ ಸುಖವನ್ನ ಬಿಡು, ಅನಂತ ಸುಖದತ್ತ ಮುಖ ಮಾಡು. ಇದು ಕೃಷ್ಣ ಕೊಡುವ ಸಂದೇಶ. ಯಾಕಂದ್ರೆ ಈ ಕ್ಷಣಿಕ ಸುಖ ಇದು ಉಪಯುಕ್ತ ಅಲ್ಲ, ನಿಜವಾದ ಸುಖ ಬೇರೆ ಇದೆ ಅಂತ ಮನಸ್ಸಿಗೆ ಮತ್ತೆ ಮತ್ತೆ ಅರಿವು ಮಾಡ್ತಾ ಇರಬೇಕು. ಯಾಕಂದ್ರೆ ಇದರಿಂದ ಆಗುವ ನೋವು ಅಸಾಧ್ಯವಾದದ್ದು, ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಒಂದು. ಜೊತೆಗೆ ಎಲ್ಲಾ ಅನರ್ಥಗಳು ಕೂಡ ಇದರ ಹಿನ್ನೆಲೆಯಲ್ಲೇ ಮುಂದುವರಿತಾ ಹೋಗುತ್ತೆ. ಯಾವಾಗ ಇದು ನಿಜವಾಗಿಯೂ ಅನರ್ಥಕಾರಿ ಎನ್ನುವ ವೈರಾಗ್ಯ ಬರುತ್ತೋ ಆವಾಗ ಮನಸ್ಸು ಭಗವಂತನಲ್ಲಿಗೆ ತಿರುಗುವುದು ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಕೇವಲ ಶೋಭಾಜಿ. ನಾವು ತುಂಬಾ ಅಧ್ಯಾತ್ಮ, ನಾವು ತುಂಬಾ ಸ್ಪಿರಿಚುವಲ್ಲು, ನಾವು ತುಂಬಾ ಜಪ ಮಾಡ್ತೀವಿ, ನಾವು ತುಂಬಾ ಓದ್ತೀವಿ, ನಾವು ತುಂಬಾ ಪಾಠ ಕೇಳ್ತೀವಿ, ಅಥವಾ ನಾವು ತುಂಬಾ ದೊಡ್ಡವರ ಸತ್ಸಂಗದಲ್ಲಿ ತೊಡಗ್ತೀವಿ. ಇದೆಲ್ಲ ಬೇಕು. ಆದ್ರೆ ಕೇವಲ ಒಳಗಿನ ಆಸೆ ತೊರೆಯದೆ ಹೊರಗಿನ ಒಂದು ಮನಸ್ಸಿನ ಕೇವಲ ತಾತ್ಕಾಲಿಕ ನೆಮ್ಮದಿಗಾಗಿ ಈ ಅಧ್ಯಾತ್ಮವನ್ನು ಆಶ್ರಯಿಸುವಂತಹ ಒಂದು ಪಂಗಡ ಇವತ್ತಿಗೂ ಅದನ್ನೇ ಮಹಾಭಕ್ತಿ ಅಂತ ತಿಳಿದುಕೊಂಡು ಲೋಕದುದ್ದಕ್ಕೂ ಭಕ್ತಿಯ ಪ್ರಚಾರದ ತಾವೇ ರೂವಾರಿಗಳು ಅನ್ನುವ ರೀತಿ ಬದುಕುವುದನ್ನು ನಾವು ನೋಡ್ತೇವೆ. ಆದ್ರೆ ವೈರಾಗ್ಯ ಇಲ್ಲದ ಭಕ್ತಿ ಮತ್ತೆ ವಾಪಸ್ಸು ಸಂಸಾರದ ಕಡೆಗೇನೆ ತಿರುಗಿಸುತ್ತೆ. ಹಾಗಾಗಿ ಅವೆರಡೂ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಭಕ್ತಿ ಮತ್ತು ವೈರಾಗ್ಯ ಸರಿಯಾಗಿ ಬ್ಯಾಲೆನ್ಸ್ ಆಗದೇ ಇದ್ರೆ ಅದು ಸ್ಥಾನ ಪಲ್ಲಟ ಆಗಿ ಬಿಡುತ್ತೆ. ಎಲ್ಲೋ ಭಕ್ತಿ ಬರುತ್ತೆ, ಎಲ್ಲೋ ವೈರಾಗ್ಯ ಬಂದ್ಬಿಡುತ್ತೆ. ಅದೇ ಬೇಗ ಬದಲಾಗುತ್ತೆ. ಯಾವಾಗ ಅಂದ್ರೆ ಮಧ್ಯದ ಜ್ಞಾನ ಇಲ್ಲದೆ ಇದ್ದಾಗ. ಜ್ಞಾನ ಇತ್ತು ಅಂದ್ರೆ ಯಾಕೆ ಬೇಕು ಅನ್ನೋದಕ್ಕೆ ಭಕ್ತಿ ಇರುತ್ತೆ, ಯಾಕೆ ಬೇಡ ಅನ್ನೋ ವಿಷಯದಲ್ಲಿ ತಾನಾಗಿ ವೈರಾಗ್ಯ ಮೂಡುತ್ತೆ. ಹಾಗಾಗಿ
ಬೇಡ ಅನ್ನೋದು ವೈರಾಗ್ಯ, ಬೇಕು ಅನ್ನೋದು ಭಕ್ತಿ. ಅದು ಎಲ್ಲಿಗೆ ಬೇಕು, ಯಾಕೆ ಬೇಕು ಅಂತ ಗೊತ್ತಿದ್ರೆ ಭಕ್ತಿ ಆಗುತ್ತೆ. ಎಲ್ಲಿಗೆ ಬೇಡ, ಯಾಕೆ ಬೇಡ ಅಂತ ಗೊತ್ತಿದ್ರೆ ಅದು ವೈರಾಗ್ಯ ಆಗುತ್ತೆ. ಜ್ಞಾನಪೂರ್ವಕವಾಗಿದ್ದಾಗ ಭಕ್ತಿ ಮತ್ತು ವೈರಾಗ್ಯಕ್ಕೆ ಅರ್ಥ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳಿದ್ದು, ಕರಗತ ಆಗುವ ತನಕ ಮನಸ್ಸನ್ನ ಇನ್ನೆತ್ತಲೋ ಹೊರಳಿಸಬೇಡ, ಅಭ್ಯಾಸ ಎನ್ನುವುದು ಕೌಂತೆಯ. ಆ ತರಬೇತಿ ಸುಖವಾಗಿ ನಡೆಯುವುದಕ್ಕೋಸ್ಕರ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡ್ತಾ ಇರ್ತಾನೆ, ಆದ್ರೆ ವೈರಾಗ್ಯವೇ ಇಲ್ಲ ಅಂದ್ರೆ ಅಷ್ಟು ಅಭ್ಯಾಸ ವ್ಯರ್ಥ ಆಗುತ್ತೆ. ಅಭ್ಯಾಸ ಮಾಡಿ ಮುಗಿಸಿ ಹೊರಗೆ ಬಂದಾಗ ಮತ್ತೆ ಆ ಕಡೆಯ ಸೆಳೆತ, ಅಯ್ಯೋ ಅವ್ರು ತುಂಬಾ ಹೇಳ್ತಾರೆ ಈ ಉಪನ್ಯಾಸದಲ್ಲಿ, ಅದ್ ಮಾಡಿ ಇದು ಮಾಡಿ ಅಂತ. ಮನೆಯ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಅವ್ರು ಬರ್ತಾರೇನು ಅಂತ ಕೂಡ್ಲೆ ಆ ಆ ವೈರಾಗ್ಯ ಎರಡೇ ನಿಮಿಷದಲ್ಲಿ ಆಸೆ ನಡುವೆ ಕಳಚಿ ಹೋಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಎರಡು ವಿಶೇಷವಾದ ವಿವರಗಳನ್ನು ಕೊಟ್ಟದ್ದು. ಮರಳಿ ಅಭ್ಯಾಸ ಮಾಡು, ಮರಳಿ ಮರಳಿ ಯತ್ನ ಮಾಡು, ಮತ್ತು ಮಹಾಪ್ರಯತ್ನದಿಂದ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ವೈರಾಗ್ಯವನ್ನು ಸಂಪಾದಿಸು. ಇದೆರಡೂ ಮನಸ್ಸಿನ ಹಿಡಿತಕ್ಕೆ ಕಾರಣವಾದ ಸೂತ್ರಗಳು. ಅಭ್ಯಾಸ ಮತ್ತು ವೈರಾಗ್ಯ ತುಂಬಾ ಒಳ್ಳೆಯ ಶಬ್ದ. ಮತ್ತು ವೈರಾಗ್ಯ ಅಂದ್ರೆ ಬಿಟ್ಟು ಹೋಗುದು ಅಂತ ಅರ್ಥ ಅಲ್ಲ, ಬಿಟ್ಟರು ಅದರ ಮಿತಿ ಏನು ಅಂತ ಗೊತ್ತಿರುವುದು. ಬಿಟ್ಟು ಬದುಕಲಿಕ್ಕೆ ಗೊತ್ತಿರಬೇಕು, ಅದನ್ನ ಹಿಡ್ಕೊಂಡು ಬದುಕಲಿಕ್ಕೆ ಗೊತ್ತಿರಬೇಕು. ಹಿಡ್ಕೊಂಡು ಬದುಕುವಾಗ ಅದು ನಮ್ಮ ಜೊತೆಗಿದೆ, ಆದ್ರಿಂದ ಅದಕ್ಕೆ ಮರ್ಯಾದೆ ಇಲ್ಲ. ಅದು ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ, ಇಷ್ಟು ದಿವಸ ನನ್ನೊಟ್ಟಿಗೆ ಇತ್ತು, ಯಾವುದೋ ಒಂದು ವಾಚನ ಬಹಳ ನಂಬಿದ್ದು, ಬಹಳ ಚೆನ್ನಾಗಿತ್ತು, ಕೆಲಸ ಮಾಡಲಿಲ್ಲ, ನಾವು ಇನ್ನೊಂದು ಯಾವ್ದೋ ತಗೊಳ್ಬೇಕು ಅಂತ ಅನ್ಕೊಂಡದ್ದು ಸಿಗ್ಲಿಲ್ಲ, ಅಯ್ಯೋ ನಂಗೆ ಅದೇ ಬೇಕು ಅಂತ ಅಳ್ತಾ ಕೂತ್ರೆ ಆಗತ್ತಾ? ಸಿಕ್ಕಿದ್ರೆ ಅದು, ಸಿಗದೇ ಇದ್ರೆ ಒಟ್ಟು ಸಮಯ ನೋಡ್ಲಿಕ್ಕೆ ಯಾವುದೋ ಒಂದು ಬೇಕು, ಅದಕ್ಕೋಸ್ಕರ ಒಂದು ವಾಚು ತಗೊಂಡ, ಅದರ ಸಹಾಯದಿಂದ ತನ್ನ ಸಮಯವನ್ನ ನಿಗದಿಪಡಿಸಿಕೊಂಡ ಅನ್ನೋದಷ್ಟೇ ಅದರ ಫಲ. ಆದ್ರಿಂದ ಅದೇನು ಶಾಶ್ವತವಾದ ಸುಖಕ್ಕೆ ಕಾರಣವಾದ ವಸ್ತು ಅಲ್ವಲ್ಲ. ಯಾವುದೇ ಆಗ್ಲಿ, ಬಟ್ಟೆ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಇನ್ನೇನೇನೋ ಆ ಸುಖಗಳಿಗೆ ಕಾರಣವಾದ ಅಂಶಗಳಿರ್ಬೋದು, ಎಲ್ಲವೂ ಕೂಡ ಅದರ ಮಿತಿ ಏನು ಅಂತ ತಿಳ್ಕೊಂಡ್ರೆ ಅದನ್ನ ಸಹಜವಾಗಿ ಬಿಟ್ಟು ಬಿಡ್ಲಿಕ್ಕಾಗತ್ತೆ. ಅದರ ಮಿತಿ ಗೊತ್ತಿಲ್ಲದೆ ಅದೇ ಸರ್ವಸ್ವಾಂತ ಭಾವನೆ ಬಂದಾಗ ಆಗ ನಮ್ಮ ಮನಸ್ಸು ನಾವು ಹೇಳಿದ ಕೇಳಲ್ಲ, ಅದು ಬೇರೆನೇ ಯೋಚನೆ ಮಾಡುತ್ತೆ, ತುಂಬಾ ಹಿಂಸೆ ಮಾಡಿಕೊಳ್ಳುತ್ತೆ, ತಾನೂ ಕೂಡ ಶಕ್ತಿಯನ್ನ ಹ್ರಾಸ ಮಾಡಿಕೊಂಡು ಜೀವನಿಗೂ ತ್ರಾಸು ಕೊಟ್ಟು ಒದ್ದಾಡುವಂತೆ ಮಾಡುತ್ತೆ. ಅದರಿಂದಾಗಿ ಜ್ಞಾನ ಬಹಳ ಮುಖ್ಯ. ಮಹಾಬಾಹೋ, ಎಲೈ ಪ್ರಯತ್ನಶೀಲನಾದ ವೀರನೇ, ಅಸಂಶಯಂ, ಸಂದೇಹವೇ ಬೇಡ, ಈ ಮನಃ ಚಂಚಲಂ, ಈ ಮನಃ ದುರ್ನಿಗ್ರಹಂ, ಹಿಡಿತಕ್ಕೆ ಬರುವುದು ಕಷ್ಟ. ಕೌಂತೆಯ, ಆದ್ರೂ ಒಂದು ವಿಷಯ, ತುಂಬಾ ವಿಶಿಷ್ಟವಾದ ದೀರ್ಘಕಾಲಿಕವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯೇನ ಪ್ರಾಪಂಚಿಕ ಸುಖದ ಕ್ಷುದ್ರತೆಯನ್ನ ಅರಿತು ಒಳಗಿನಿಂದ ಮೂಡಿ ಬಂದ ಅನಾಸಕ್ತಿಯಿಂದ ಗೃಹ್ಯತೆ, ಮನಸ್ಸನ್ನು ಹಿಡಿಯಬಲ್ಲದು, ಸಾಧ್ಯ ಆಗುತ್ತೆ. ಇದು ಸಾತ್ವಿಕರ ದಾರಿ ಆಯ್ತು ಇಷ್ಟು ಹೇಳಿದ್ದು. ಸಾತ್ವಿಕರಿಗೆ ಹೀಗೆ ದುರ್ನಿಗ್ರಹ, ಛಲ ಅನ್ನೋ ವಿಷಯದಲ್ಲಿ ಮನಸ್ಸು ಹಿಡಿತಕ್ಕೆ ಬಂತು, ಆದ್ರಿಂದಾಗಿ ಅವರಿಗೆ ಸಿದ್ಧಿ ಆಯ್ತು. ಆದ್ರೆ ಈ ಸಾತ್ವಿಕ, ರಾಜಸರು, ತಾಮಸರು ಅಂತ ಮೂರು ಜನ ಇದ್ದಾರಲ್ಲ, ಅದರ ರಾಜಸ ತಾಮಸರ ಕಥೆ ಏನು ಅಂತ ಮತ್ತೆ ಡೌಟ್. ಸಾತ್ವಿಕರಿಗೇನೋ ವೈರಾಗ್ಯ ಬಂದ್ರೆ ಆ ಆಸಕ್ತಿ ಎಲ್ಲಿ ಬೇಕು ಅಲ್ಲಿ ಹುಟ್ಟಿದ್ರೆ ಭಕ್ತಿಯಾಗಿ ಭಗವಂತನಿಗೆ, ವಿರಕ್ತಿಯಾಗಿ ಲೋಕಕ್ಕೆ ತಿರುಗಿ ನಿಂತಹ ಮನಸ್ಸು ರಾಜಸವೋ ತಾಮಸೋ ಆದ್ರೆ ಅದರ ಪರಿಸ್ಥಿತಿ ಏನು ಅಂತ ಮುಂದಿನ ಪ್ರಶ್ನೆ. ಅದಕ್ಕುತ್ತರ, ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ, ವಶ್ಯಾತ್ಮನ ತು ಸತತಂ, ವಶ್ಯಾತ್ಮನ ತು ಯತತ ಶಕ್ಯೋ ವಾಪ್ತುಮುಪಾಯತ. ಈ ಇಬ್ಬರಿಗೂ
ಅಸಂಯತ ಆತ್ಮನ. ಸಂಯತ ಅಂದ್ರೆ ನಿಯಂತ್ರಣ, ಅಸಂಯತ ಅಂತಂದ್ರೆ ನಿಯಂತ್ರಿಸಲಾಗದ ಮನಸ್ಸುಳ್ಳವನಿಗೆ. ಆತ್ಮ ಅಂದ್ರೆ ಮನಸ್ಸು. ಅಸಂಯತ ಆತ್ಮನ, ನಿಯಂತ್ರಿಸಲಿಕ್ಕಾಗದ ಮನಸ್ಸುಳ್ಳವನಿಗೆ ಯೋಗ ದುಷ್ಪ್ರಾಪ, ಯೋಗವು ದಕ್ಕಲಾರದು. ತುಂಬಾ ಕಷ್ಟ ಇದೆ. ಇದನ್ನೇ ಮತಿ, ಇದು ನನ್ನ ಅಭಿಪ್ರಾಯ. ಅಂದ್ರೆ ಲೋಕದಲ್ಲಿ ಹೀಗೆ ಕಂಡಿರುವುದು. ವಶ್ಯಾತ್ಮನಾತು ಯತತ ಶಕ್ಯ ಅವಾಪ್ತು ಉಪಾಯತಃ. ನಿರಂತರ ಪ್ರಯತ್ನಶೀಲನಾಗಿ ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಗೆಲ್ಲಬೇಕು ಅಂತ ಯೋಚನೆ ಮಾಡಿದವನು, ಮನಸ್ಸನ್ನ ಗೆದ್ದವನು, ಅವನು ಉಪಾಯದಿಂದ ಗುರಿಯನ್ನು ಮುಟ್ಟುವುದು ಸಾಧ್ಯ ಆಗುತ್ತೆ. ಅದರಿಂದಾಗಿ ಬಗೆಯ ಹಿಡಿತ, ವಶ್ಯಾತ್ಮ ಬಹಳ ಮುಖ್ಯ. ವಶ್ಯಾತ್ಮನಂತೂ ಅಷ್ಟೇ ಅಲ್ಲ, ಪ್ರಯತ್ನ ಬೇಕು, ಮುಂದುವರಿಯಲಿಕ್ಕೆ ಪ್ರಯತ್ನ ಬೇಕು. ಆವಾಗ ಅವನು ಶಕ್ಯ ಅವಾಪ್ತು, ಅವನು ಸತ್ಯವನ್ನ ಪಡೆಯುವುದಕ್ಕೆ, ಎತ್ತರವನ್ನು ಹೊಂದುವುದಕ್ಕೆ, ನಿಜದ ಹಿನ್ನೆಲೆಯಲ್ಲಿ ಜೀವನ ನಡೆಸಲಿಕ್ಕೆ ಅವನಿಗೆ ಉಪಾಯ ಸಿಕ್ಕಿರುತ್ತೆ. ಅದರಿಂದಾಗಿ ಅದು ಸಾಧ್ಯ ಆಗುತ್ತೆ. ಇದು ಒಟ್ಟು ಶ್ಲೋಕದ ಭಾವ. ಆಚಾರ್ಯರು ಈ ವಿಷಯದಲ್ಲಿ ನಮ್ಮ ಪ್ರಯತ್ನ ಮುಖ್ಯ ಅನ್ನೋದಕ್ಕೆ ಒಂದು ಪುರಾಣದ ಮಾತನ್ನ ಒತ್ತು ಕೊಡ್ತಾರೆ. ಮನಸ್ಸು ತಾನಾಗಿಯೇ ನಿಯಂತ್ರಣಕ್ಕೆ ಬರುವುದಿಲ್ಲ. ಈಗ ಕೆಲವೊಮ್ಮೆ ಬಂದ ಹಾಗೆ ಕಂಡ್ರು ಅದು ಇದೇ ಕಾಲದ ಹಿನ್ನೆಲೆ ಅಲ್ಲ. ಇದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಚೆನ್ನಾಗಿ ಇದರ ಬಗ್ಗೆ ಅಭ್ಯಾಸ ಇರುವುದರಿಂದ, ಈ ಜನ್ಮದಲ್ಲ, ಹೋದ ಜನ್ಮದಲ್ಲೇ ಒಳ್ಳೆಯ ಅಭ್ಯಾಸ ಇರುವುದರಿಂದ ಅವರಿಗೆ ಅದನ್ನ ಸಂಪಾದಿಸ್ಲಿಕ್ಕೆ ಅನುಕೂಲ ಆಗಿರುತ್ತೆ. ಯಾವಾಗ ಅವರ ಮನಸ್ಸು ಈ ವಿಷಯದಲ್ಲಿ ತುಂಬಾ ಕಷ್ಟಪಡ್ತಾ ಇದೆ ಅಂದ್ರೆ ಹಿಂದೆ ಯಾವತ್ತೂ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಅರ್ಥ. ಈಗಲೇ ಈ ಪ್ರಯತ್ನಕ್ಕೆ ಮೊದಲ ಹೆಜ್ಜೆ. ಆವಾಗ ಸ್ವಲ್ಪ ಶ್ರಮ ಹಾಕ್ಬೇಕಾಗತ್ತೆ. ಮುಂದೆ ಹೋಗ್ಲಿ ಶ್ಲೋಕ. ನಚ ಕದಾಚಿತ್ ಸ್ವಯಮೇವ ಮನೋ ನಿಯಮ್ಯತೆ. ಮನಸ್ಸು ತನ್ನಿಂದ ತಾನೇ ಯಾವತ್ತೂ ಕೂಡ ವಶಕ್ಕೆ ಬರುವುದಿಲ್ಲ. ಅದಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಹಿಡಿತಕ್ಕೆ ಸಿಗುತ್ತೆ. ನಾನೇನು ಮಾಡುವುದೇ ಇಲ್ಲ, ಎಲ್ಲ ತಾನಾಗಿ ಆಗ್ಬೇಕು, ನನ್ನ ಅಂದ್ರೆ ನನಗೇನು ಸಂಬಂಧ, ಎಲ್ಲ ದೇವ್ರು ಮಾಡ್ಬೇಕು ಅಂತ ಕೂತ್ರೆ, ಈ ವಿಷಯದಲ್ಲಿ ಪ್ರಯತ್ನ ಇಲ್ಲದೆ ಹೋದಾಗ ಮನಸ್ಸು ವಶಕ್ಕೆ ಬರುವುದಿಲ್ಲ. ಇದು ಪುರಾಣದಲ್ಲಿ, ಬ್ರಾಹ್ಮ ಪುರಾಣದಲ್ಲಿ ಬಂದ ಮಾತು. ಶುಭೇಚ್ಛಾರಹಿತಾನಾಂಚ ದೇಶಿಣಾಂಚ ರಮಾಪತೌ ನಾಸ್ತಿಕಾನಾಂಚ ವೈಪುಂಸಾಂ ಸದಾ ಮುಕ್ತಿರ್ನ ಜಾಯತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಶುಭದ ಇಚ್ಛೆ ಇಲ್ಲದವರು, ಸತ್ಯದ ಹುಡುಕಾಟದ ಅಪೇಕ್ಷೆ ಇಲ್ಲದವರು, ಒಳಿತನ್ನ ಸಾಧಿಸುವ ಬಯಕೆ ಇಲ್ಲದವರು, ಹರಿಯನ್ನು ಯಾವತ್ತೂ ತಮಗೆ ಶತ್ರು ಅಂತ ಅನ್ಕೊಳ್ತಾರೆ. ನಾರಾಯಣ ಅಂದ್ರೆ ಅವ್ರು ಯಾವತ್ತೂ ಕೂಡ ದೇವರು ನಮ್ಮನ್ನ ಹಿತ ಕಾಯ್ತಾನೆ ಅಂತ ನಂಬುದೇ ಇಲ್ಲ. ಕೆಲವರು ಹಿತ ಕಾಯ್ತಾನೆ ಅಂತ ನಂಬಲ್ಲ, ಕೆಲವರು ಹಾಗೆ ಅಂತ ನಂಬ್ತಾರೆ. ಇದು ಎರಡು ತರದ ಮಂದಿ. ನಾಸ್ತಿಕಾನಾಂಚ ವೈ ಪುಂಸಾಂ ಸದಾ ಮುಕ್ತಿರ್ನ ಜಾಯತೆ. ಕೆಲವರು ದೇವರು ಇದ್ದಾನೆ, ಬೇಕಾದಾಗ ಸಹಾಯ ಮಾಡ್ಲಿಕ್ಕಿರುವ ಒಬ್ಬ, ಅಂದ್ರೆ ಸಮಯ ಸಾಧಕತೆಗೆ ಬೇಕಿರುವ ಒಂದು ಆಸರೆ. ಇನ್ನೊಬ್ರು ಅದನ್ನು ಮಾಡ್ತಾರೆ, ಅದ್ರ ಒಳಗಿನಿಂದ ನಂಬುವುದೇ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳ್ತಿರ್ತಾರೆ. ನಾನು ನನ್ಗಿಂತ ಮಿಗಿಲಾದ ಯಾವ್ದಿದೆ, ಲೋಕದಲ್ಲಿ ಎಲ್ಲರೂ ನಂಬ್ತಾರೆ ಅಂತ ನಾನು ನಂಬ್ತಿರ್ತೇನೆ, ಲೋಕದಲ್ಲಿ ಎಲ್ಲರೂ ನಂಬಿದವರಿಗೆ ನಾನು ಟೊಪ್ಪಿ ಹಾಕ್ಬೇಕು ಅಂದ್ರೆ ಇದು ವೇಷ ಅನಿವಾರ್ಯ ಅಂತ ನಂಬ್ತಾನೆ ಹೊರತು ಅವನಿಗೆ ಅಂತರಂಗದಲ್ಲಿ ಅಂತಹ ವಿಷಯಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ.
ಆದ್ರಿಂದಾಗಿ ಹೊರಗಿನ ವೇಷವನ್ನು ನೋಡಿ ಅವನ ಒಳಗಿನ ಆಸಕ್ತಿಯನ್ನು ನಿರ್ಧಾರ ಮಾಡೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರಿಗೆ ಒಳಿತನ್ನ ಬಯಸ್ಬೇಕು ಅನ್ನುವ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ. ಇನ್ನೊಬ್ರಿಗೆ ಒಳ್ಳೇದಾಗುವುದೇ ಮನುಷ್ಯನ ನಿಜವಾದ ಧರ್ಮ. ಆ ಬಯಕೆಯಿಂದ ಇದ್ರೆ ಮಾತ್ರ ಮನುಷ್ಯನಾಗಿ ನಾನು ಇರ್ತೇನೆ. ಇನ್ನೊಬ್ಬರ ಬದುಕಿನ ಹಾನಿಯನ್ನ ಯಾವುದೇ ಕಾರಣ ಇರಲಿ, ನನಗೆ ಹಾನಿ ಆಯ್ತು ಅಂತಿರ್ಬೋದು, ಕೆಲವರಿಗೆ ಬೇರೆಯವರಿಗೆ ಒಳಿತಾಗೋದನ್ನ ನೋಡ್ಲಿಕ್ಕೆ ಆಗದೆ ಇರುವಂತ ಒಂದು ದುಸ್ಥಿತಿ ಇರ್ಬೋದು. ಎರಡೂ ಕಾರಣಕ್ಕಾಗುತ್ತೆ. ನಂಗೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ಇನ್ನೊಬ್ಬರಿಗೆ ಹಾನಿ ಯೋಚನೆ ಮಾಡುದು, ನನಗೆ ಒಳ್ಳೇದಾಗ್ಲಿಲ್ಲ ಆದ್ರಿಂದ ಯಾರಿಗೂ ಒಳ್ಳೇದಾಗಬಾರದು ಅನ್ನೋ ದೃಷ್ಟಿಯಿಂದ ಹಾನಿ ಮಾಡುವ ಬಯಕೆ. ನನಗೆ ಹಾನಿ ಮಾಡಿದ್ರು ಅನ್ನುವ ಕಾರಣಕ್ಕೆ ಕೋಪ, ನನಗೆ ಒಳ್ಳೇದಾಗ್ಲಿಲ್ಲ ಅವ್ರಿಗೆ ಮಾತ್ರ ಒಳ್ಳೇದಾಗ್ತಾ ಇದೆ ಅನ್ನೋದಕ್ಕೆ ಬಂದ ಕೋಪ. ಇದು ಎರಡೂ ರೀತಿಯಲ್ಲೂ ನಾಸ್ತಿಕ್ಯದ ಒಳ ಮುಖವನ್ನು ತೋರದೆ ಲೋಕದಲ್ಲಿ ಅನರ್ಥವೇ ಉಂಟಾಗುತ್ತೆ. ವ್ಯಕ್ತಿಗತವಾಗಿ ಅವರು ಮುಕ್ತಿ ಪಡೆಯುವುದಿಲ್ಲ, ಲೋಕಕ್ಕೂ ಅವರಿಂದ ಯಾವುದೇ ರೀತಿಯಾದ ನೇರವಾದ ಉಪಕಾರ ಆಗುವುದಿಲ್ಲ. ಬಿಟ್ಟು ಹೋಗ್ತಾರೆ, ಅಗತ್ಯ ಇದ್ದ ಕಾಲದಲ್ಲಿ ಬಿಟ್ಟು ಹೋಗ್ತಾರೆ. ಇದು ಆಚಾರ್ಯರು ಬ್ರಾಹ್ಮ ಪುರಾಣದಿಂದ ಇತಿ ನಿಷೇಧಾತ್. ಬ್ರಾಹ್ಮ ಪುರಾಣ